CM DCM ಅಧಿಕಾರಿಗಳ ಹೆಸರೇಳಿ ಸಚಿವರ ಹೆಸರೇಳಿ ಅಂತ ಅಧಿಕಾರಿಗಳು ಒತ್ತಡ ಹೇರಿದ್ದಾರೆ ಅಂತ ನಿಗಮದ ಅಧ್ಯಕ್ಷ ಅವ್ರು ಯಾರ ಕಲ್ಲಿ ಅಷ್ಟು ದೂರಿ ಕೊಟ್ಟಿದ್ರು. ಇದನ್ನ ಇಟ್ಕೊಂಡು ಅವರೆಲ್ಲ ಪ್ರತಿಭಟನೆ ಮಾಡಿದ್ರು. FIR ಆಯಿತು, ಹೈಕೋರ್ಟ್ ತಡೆ ಕೊಟ್ಬಿಡ್ತು, ಅದಕ್ಕೆ ಅದು ಬೇರೆ ವಿಚಾರ. ಆದರೆ ಈ ಅಧಿಕಾರಿನ ಅಮಾನತು ಮಾಡಿದ್ದು ಮುಖ್ಯಮಂತ್ರಿಗಳೇ. ಒಂದು ತಿಂಗಳ ಹಿಂದೆನೋ 15 ದಿನದ ಹಿಂದೆನೋ ಯಾವುದೋ 22ನೇ ತಾರೀಕು ಜೂನ್ನಲ್ಲಿ. ಯಾಕೆ ಹಂಗಾರಿ ಅಧಿಕಾರಿ ಹಂಗೆ ಮಾಡಿದ್ದಾರೆ? ಆ್ಯಕ್ಚುಲಿ ಈ ಶುಡ್ ಹ್ಯಾವ್ ಬಿನ್ ಆಂಗ್ರಿ ವಿತ್ ಸಿದ್ದರಾಮಯ್ಯ. ಯಾಕೆ ಅಮಾನತ್ ಮಾಡ್ಬಿಟ್ರಲ್ಲ ಅಂತ ನನ್ನನ್ನ ಅಂತ ಏನಾದರೂ ಮಾಡಬೇಕಿತ್ತು. ಈಗೆಲ್ಲ ಹೇಳ್ತಿರೋದು ಈ ಅಧಿಕಾರಿ ತಮ್ಮನ್ನು ತಾವು ಉಳಿಸ್ಕೊಳ್ಳೋಕ್ಕೂ ಹೀಗೆ ಮಾಡಿರಬಹುದೇನೋ ಅಂತ ಅನುಮಾನ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಎಲ್ಲ ಇದೆ. ನಾನು ಹಿಂಗೆ ದೂರು ಕೊಟ್ಬಿಟ್ರೆ ನಾನು ಫುಲ್ ಆ ಕಡೆಗೆ ಪ್ರೀತಿ ಪಾತ್ರನ ಪುತ್ರನಾಗ್ತೀನಿ, ಆಗ ಅಲ್ಲಿಂದ ಬಚಾವ್ ಆಗ್ಬಿಡೋಣ ಅಂತ ಮಾಡ್ತಿದ್ದಾರೇನೋ ಅಂತ. ಕಾರಣ SC ನಿಗಮಕ್ಕೆ ಬರಬೇಕಿದ್ದ ಬಡ್ಡಿ ಹಣದ ವಿಷಯ ಮರೆಮಾಚಿದ್ದು. 60,83,000 ರೂಪಾಯಿ ಬಡ್ಡಿಗೆ ದೋಸ್ ಹಾಕಲಿಲ್ಲ. ಸಾಮಗ್ರಿಗಳಿಗೆ ಬೇಡಿಕೆನೇ ಇಲ್ದಿದ್ರು ವಿದ್ಯಾರ್ಥಿನಿ ಅದನ್ನೆಲ್ಲ ಖರೀದಿಸಿದ್ರಂತೆ. ಟೆಂಡರ್ನಲ್ಲಿ ಲೋಪ ಅಂತೆ. SC ಹಣ ದುರುಪಯೋಗ ಮಾಡಿರೋದು, ಸಮರ್ಪಕ ಬಳಕೆ ಮಾಡದೇ ಇರೋದು, ಮಕ್ಕಳಿಗೆ ಟ್ರೈನಿಂಗ್ ಕೊಡದೇ ಇರೋದು, ಇದೆಲ್ಲ ಮಾಡಿದ್ದಾರೆ ಅಂತ. ಸೊ ಅಲ್ಟಿಮೇಟ್ಲಿ ಎಲ್ಲ SC ಹಣಕ್ಕೆ ಬರುತ್ತೆ. ಎಲ್ಲ ಹೇಗೆ ಚುನಾವಣೆಯಲ್ಲಿ ದಲಿತ ಉದ್ಧಾರಕ್ಕೆ ಬರುವುದೋ, ತಿನ್ನೋ ವಿಷಯದಲ್ಲೂ ತಿನ್ನೋ ಕಾಸಿಂದ ಬಂದಾಗಲೂ ಎಲ್ಲ ಆ ಹಣನೇ ಬರುತ್ತೆ. ಎಲ್ಲಿಂದ ಅವರ ಅಭಿವೃದ್ಧಿ? ಡೊಂಗಿಗಳನ್ನು ನೋಡ್ಕೊಳ್ಳಿ. ನಿಮ್ಮದು ಸರ್ಕಾರ, ನೀವೆಲ್ಲ ಆಳಕ್ಕೆ ಯೋಗ್ಯರ ಹೇಳ್ತೀನಿ, ಬರೀ ಡೊಂಗಿಗಳು. ಎಸ್, ಕೇಂದ್ರ ಬಜೆಟ್ನಲ್ಲಿ ತಾರತಮ್ಯ ಆಗಿದೆ ಅಂತ ಅಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಅಲ್ಲಿ ಮೋಸ್ಟ್ಲಿ ಇಡಿಯ ಪ್ರಶ್ನೆ ಕೇಳಿದೆ ನನ್ನ ಪ್ರಕಾರದಲ್ಲಿ, ಯಾರು ಅಂತ. ಯಾಕೆ ಅಂದ್ರೆ ಆ FIR ಅಲ್ಲಿ ಈ ವ್ಯಕ್ತಿ ಮಾಡಿರೋದೇನು ಅಂತಂದ್ರೆ, ಸರ್ಕಾರದ ಆದೇಶದ ಪ್ರಕಾರ ಹಣ ಬಿಡುಗಡೆ ಮಾಡಿದ್ದೀನಿ ಅಂತಾರೆ ಇವರು. ಸಹಜವಾಗಿ ಒಬ್ಬ ಆಫೀಸರು ಈ ಹೇಳಿಕೆಯನ್ನು ಅವ್ರು ಅಲ್ಲೂ ಇಡಿ ಮುಂದೆನೂ ಕೊಟ್ಟಿದ್ರೆ, ಯಾಕಂದ್ರೆ ಅವ್ರು FIR ಕೊಟ್ಟಿದ್ದಾರೆ ಅಂದ್ರೆ ಅಲ್ಲೂ ಕೊಟ್ಟಿದ್ದಾರೆ ಅಂತಾನೆ ಅರ್ಥ ಅದು. ಆಗ ಅವ್ರು ಕೇಳುತ್ತಾರೆ, ಸರ್ಕಾರದ ಆದೇಶ ಅಂದ್ರೆ ಯಾರು? ಸೆಕ್ರೆಟರಿನಾ, ಅಂಡರ್ ಸೆಕ್ರೆಟರಿನಾ, ಡೆಪ್ಟಿ ಸೆಕ್ರೆಟರಿನಾ, ಜಾಯಿಂಟ್ ಸೆಕ್ರೆಟರಿನಾ, ಅಡಿಷನಲ್ ಸೆಕ್ರೆಟರಿನಾ, ಚೀಫ್ ಸೆಕ್ರೆಟರಿನಾ, ಫೈನಾನ್ಸ್ ಸೆಕ್ರೆಟರಿನಾ, ಫೈನಾನ್ಸ್ ಮಿನಿಸ್ಟ್ರಾ, ಯಾರು? ಆದೇಶ ಯಾರ್ದು? ಸರ್ಕಾರದ ಆದೇಶದಂತೆ ಅಂದ್ರೆ ಯಾರು ಅಂತ ಕೇಳಿರ್ತಾರೆ ಗ್ಯಾರಂಟಿ. ಅದಕ್ಕೆ ಬಂದು ಈಚೆ ಬಂದು ಇವ್ರು ಕೊಟ್ಟರು ದೂರ್ನ. ಎಸ್, ಕೇಂದ್ರ ಬಜೆಟ್ನಲ್ಲಿ ತಾರತಮ್ಯ ಆಗಿದೆ ಅಂತ ಸಂಸತ್ ಆವರಣದಲ್ಲಿ ಇಂಡಿ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಸಮಾನವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಇಂಡಿ ಕೂಟದ ಪ್ರತಿಭಟನೆಗೆ ಭಾರಿ ಟೀಕೆಗಳು ಕೂಡ ವ್ಯಕ್ತವಾಗಿದೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, 2 ರಾಜ್ಯಗಳ ತಟ್ಟೆಗಳು ಪಕೋಡ, ಜಿಲೇಬಿಯಿಂದ ತುಂಬಿ ಹೋಗಿದೆ, ಆದರೆ ಅನ್ಯ ರಾಜ್ಯಗಳ ತಟ್ಟೆ ಖಾಲಿಯಾಗಿದೆ. ಸಮತೋಲನ ಇಲ್ಲದಿದ್ರೆ ಅಭಿವೃದ್ಧಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು. ವಿಪಕ್ಷಗಳ ಪ್ರತಿಭಟನೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿರುಗೇಟು ಕೊಟ್ಟು, ಯಾವ ರಾಜ್ಯವನ್ನು ಕಡೆಗಣಿಸಿಲ್ಲ, ಪ್ರತಿ ರಾಜ್ಯವನ್ನ ಬಜೆಟ್ನಲ್ಲಿ ಹೆಸರಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. कल बजट पेश हुआ, उस बजट में किसी स्टेट को कुछ नहीं मिला और सबके थाली खाली और 2 के थाली में पकोड़ा. और Congress party has been in power for a very long time in this country. They presented so many different budgets and they would know clearly that in every budget you don't get an opportunity to name it. That is true. ಎಲ್ಲ ಬಜೆಟ್ಗಳಲ್ಲಿ ಎಲ್ಲ ರಾಜ್ಯಗಳ ಹೆಸರು ಬಂದಿದೆ ಅಂತ ಕಾಂಗ್ರೆಸ್ ಪಾರ್ಟಿ ತಂದು ಎಲ್ಲ ಬಜೆಟಲ್ಲೂ ತೋರಿಸ್ಲಿ ನೋಡೋಣ. ಇಲ್ಲ ಅದು. ನಂಬರ್ 2, ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಇದು. ರಾಜ್ಯ ಬಜೆಟ್ನಲ್ಲಿ ಎಲ್ಲ ಜಿಲ್ಲೆ ಹೆಸರು ಇರುತ್ತಾ? ಇಲ್ಲ. ರಾಜ್ಯ ಬಜೆಟ್ನಲ್ಲಿ ಫೈನಾನ್ಸ್ ಮಿನಿಸ್ಟ್ರು ಅಥವಾ ಪವರ್ಫುಲ್ ಮಿನಿಸ್ಟ್ರುಗಳು ಅವ್ರ ಜಿಲ್ಲೆಗೆ ಎಕ್ಸ್ಟ್ರಾ ತಗೊಂಡಾಗ ಅದೇನದು? ಅದು ಜಾಂಗೀರು ಮತ್ತೆ ಬೋಂಡಾನ ಪಕೋಡ. ಈ ತಾರತಮ್ಯ ಎಂಬುದು ನೀವು ನೋಡೋವರೆಗೆ ಇಲ್ಲ ಅಂತಲ್ಲ. ಮೂರನೇದು ಬಹಳ ಇಂಪಾರ್ಟೆಂಟ್. ಅಫ್ಕೋರ್ಸ್ ಅನ್ಸತ್ತೆ ಎಲ್ಲ ರಾಜ್ಯಗಳಿಗೆ ನಮ್ದೆಲ್ಲ ಬಂದಿಲ್ವೇನೋ ಏನು ಅಂತ. ಹಂಗಾಗಿರಲ್ಲ. ಅದು ಎಕ್ಸ್ಟ್ರಾ ಬರಬೇಕಾಗಿದ್ದು ಬಂದಿಲ್ಲ ಅನ್ನೋ ವಾದ. ಈಗ ಫಾರ್ ಎಕ್ಸಾಂಪಲ್ ಆಂಧ್ರಾಗ ಒಂದು 25,000 ಕೋಟಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಬಿಹಾರಕ್ಕೆ ಒಂದು 75,000 ಕೋಟಿ ಕೊಟ್ಟಿದ್ದಾರೆ. ಹೆಚ್ಚುವರಿ ಒಂಥರ ವಿಶೇಷ ಅನುದಾನದ ಥರ ಕೊಟ್ಬಿಟ್ಟಿದ್ದಾರೆ. 2 ಸೇರಿದ್ರೆ ಎಷ್ಟಾಯ್ತು? 1,00,000 ಕೋಟಿ ಆಯ್ತು ಅಷ್ಟೇ. 1,00,000 ಕೋಟಿನೇ ಬಜೆಟ್ ಅಲ್ಲ, 30 ಚಿಲ್ಲರೆ ಲಕ್ಷ ಇದೆ ಅಲ್ಲಿ. ರಾಜ್ಯಗಳ ಯೋಜನೆಗಳಿಗೆ, ನಡೆಯುತ್ತಿರುವ ಮತ್ತು ನಡೆಯಬೇಕಾದ ಯೋಜನೆಗಳಿಗೆ ಹೋಗುವ ಹಣ ಹೋಗಲೇ. ಹೀಗಂಗ ನಾಳೆಯಿಂದ ಕರ್ನಾಟಕದಲ್ಲಿ 0 ಕೇಂದ್ರ ಸರ್ಕಾರದ ಕಾಸು 1 ರೂಪಾಯೂ ಇಲ್ಲ ಅಂತನಾ? ಯಾವ ಯೋಜನೆದು ಸಿಗಲ್ಲ. ಹಂಗಾಗಲ್ಲ, ಇದ್ದೇ ಇರುತ್ತೆ. ಹೆಚ್ಚುವರಿಯವರಿಬ್ಬರಿಗೂ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ವಾದ. ಹಾಗಿದ್ರೆ ನೀವು ಆಂಧ್ರ ಬಿಹಾರ ಕೊಡಬಾರ್ದಾಗಿತ್ತು ಅಂತೀರೋ? ಎಲ್ಲರಿಗಂತೂ ಕೊಡಕ್ಕಾಗಲ್ಲ.
ಮತ್ತು ಈ ರೀತಿಯ ಕೆಲಸಗಳನ್ನು ಎಲ್ಲ ಸರ್ಕಾರಗಳು ರಾಜಕೀಯ ಅನುಕೂಲತೆಗೆ ಮಾಡಿರುತ್ತವೆ. ಈಗ ನಾಳೆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಮಮತಾ ಬ್ಯಾನರ್ಜಿ ಬಿಟ್ಬಿಡ್ತಿದ್ರಾ ಮೇಡಮ್? ಲಾಲೂ ಪ್ರಸಾದ್ ಯಾದವ್ ಬಿಟ್ಬಿಡ್ತಿದ್ರಾ ನಿಮ್ಮನ್ನು ಬಿಹಾರದಿಂದ? ಅಥವಾ ಅದು ಯಾವುದೋ 4032 ಪಕ್ಷನೋ 39 ಪಕ್ಷನೋ ಇದೆಲ್ಲ ಸ್ಟಾಲಿನ್ ಬಿಟ್ಬಿಡ್ತಿದ್ರಾ ನಿಮ್ಮನ್ನ? ಎಲ್ಲರೂ ಅವರು ಬಿಟ್ಬಿಡ್ತಿದ್ರಾ ನಿಮ್ಮನ್ನ ಆಗ? ಅതെಂಗೆ? ಇದುವೇ ದುಡ್ಡಿರುತ್ತೆ. ಇಲ್ಲ, ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ. ಆ ಇಂಡಿದು ಒಕ್ಕೂಟದ್ದು ನನಗೇನು ಅರ್ಥವಾಗಿಲ್ಲ ಅವ್ರದ್ದು. ಅಲ್ಲಿಗೆ ಜಲೇಬಿ ಪಕೋಡ ಇದೆ, ಬೇರೆ ಎಲ್ಲ ಖಾಲಿ. ಹೆಂಗೆ ಖಾಲಿ ಅಂದರೆ ವೆಸ್ಟ್ ಬೆಂಗಾಲ್ಗೆ ನಾಳೆಯಿಂದ ₹0 ಇಲಾಖೆಗಳಿಗೆ, ತೆಲಂಗಾಣಕ್ಕೆ ನಾಳೆಯಿಂದ ₹0 ಹಂಗಾರೆ ಇಲಾಖಾವಾರು ಡಿಪಾರ್ಟ್ಮೆಂಟ್ ವೈಸು ಸ್ಕೀಮ್ ವೈಸು ಹೋಗ್ಬೇಕಾದ ದುಡ್ಡು ಹೋಗ್ಲೇಬೇಕಲ್ಲ. ಇಲ್ಲಿದ್ರು 1 ಲಕ್ಷ ಕೋಟಿಗೆ ಬಜೆಟ್ 30 ಲಕ್ಷ ಇದೆ ಅಲ್ಲಿ ಬಜೆಟ್ ಅಲ್ಲಿ. ನಮ್ಮ ಪ್ರಾಬ್ಲಮ್ ಅದಲ್ರಿ ಖರ್ಗೆ ಸಾಹೇಬ್ರು. ನೀವು ನಮ್ದನ್ನು ಹೇಳ್ರಿ ಅಂದ್ರೆ ಬರೀ ಫುಲ್ ಆಲ್ ಇಂಡಿಯಾ ಲೀಡರ್ ಆಗ್ಬಿಟ್ರಿ ನೀವು. ಕರ್ನಾಟಕದಿಂದ ಎಲ್ಲ ಬೆಳೆದೋಗ್ಬಿಟ್ಟು ನೀವು ಇದು ಹೇಳ್ರಿ ಅಂದ್ರೆ ಅದು ಹೇಳಲ್ಲ. ನಮ್ಮ ಕರ್ನಾಟಕದ ಸಮಸ್ಯೆ ಏನು ಅಂತ ಮಾತ್ರ ನಾನು ಹೇಳ್ತೀನಿ. ಬೇರೆಯವ್ರು ಏನಾರು ಮಾಡ್ಕೊಂಡು ಹೋಗಿ ನನಗೇನು ಹೋಗ್ಬೇಕು. ನಮ್ಮ ಸಮಸ್ಯೆ ಆಂಧ್ರ ಮತ್ತು ಬಿಹಾರಕ್ಕೆ ಏನಕ್ಕಪ್ಪ ಕೊಟ್ರಿ ಎಕ್ಸ್ಟ್ರಾ ಕಾಸು ಅಥವಾ ಒಂದು ವಿಶೇಷ ಪುರಸ್ಕಾರವನ್ನ? ರಾಜಕೀಯವಾಗಿ ನಿಮ್ಮ ಜೊತೆ ನಿಂತಿದ್ದಾರೆ. ಅದೇ ಮಾನದಂಡವನ್ನ ಕರ್ನಾಟಕಕ್ಕೆ ಯಾಕಪ್ಪ ಕೊಡಲ್ಲ? ಇಡೀ ದಕ್ಷಿಣ ಭಾರತದಲ್ಲಿ ನಿಮಗೆ ಗತಿ ಇರೋರು ನಾವು ಒಬ್ಬರೇ ಅಂತ ನನ್ನ ವಾದ. ಹೆಚ್ಚು ಸಂಸದನ್ನ ಕೊಡ್ತಾರೆ. ನಾನು ಆಂಧ್ರ ಬಿಹಾರ ಕೊಟ್ಟಂಗೆ ವಿಶೇಷ 75,000 crores ಕೊಡ್ಬೇಡಿ ಇಲ್ಲಿ ಅಂತಾನು ಕೇಳಿಲ್ಲ. ಕಾರಜೋಳರು ಹೇಳ್ತಾರೆ ಅಲ್ಲೆಲ್ಲೋ ರೈಲ್ವೆದು ಕೊಟ್ಟಿದ್ದೀವಿ. ನೆಕ್ಸ್ಟ್ ಅವರೇ ಹೇಳ್ತಾರಲ್ಲ, ಅದಕ್ಕೆ ಬಂದಾಗ ಹೇಳ್ತೀನಿ. ಅದಕ್ಕೆ ಬಂದಾಗ ಅವ್ರಿಗೆ ಉತ್ತರ ಕೊಡ್ತೀನಿ. ಭಾಳ ಅನುಭವಿ ಅವರು. ನಿಮ್ಮ ಅಪಾರ ಜ್ಞಾನನ ಜನರಿಗೆ ಹೇಳಿದ್ದೀರಿ. ನಾವು ಹೇಳಬೇಕಲ್ಲ ನಿಮ್ಗೆ ವಾಪಸ್ಸು ಹೇಳ್ತೀವಿ. ನಮ್ಮ ಪ್ರಶ್ನೆ ಕರ್ನಾಟಕದ್ದು ಅದು. ಇಡೀ ದಕ್ಷಿಣ ಭಾರತದಲ್ಲಿ ನಿಮಗೆ ಇರುವ ಏಕೈಕ ಬಾವುಟಾರಿಸೋ ರಾಜ್ಯ ಸರಿಯಾಗಿ ನೆಟ್ಟಿಗೆ. ಈಗ ಯಾವುದೋ ಒಂಚೂರು ತೆಲಂಗಾಣದಲ್ಲಿ ಒಂದು 6 ಸೀಟೋ 4 ಸೀಟೋ ಬಂದಿದ್ದು ಬಿಟ್ಟರೆ ನಿಮಗೆ ಅಲ್ಲಿಗೆ ಪೊಲಿಟಿಕಲ್ ಆದರೆ ಇಲ್ಲಿ ಕನಿಷ್ಠ ಪ್ರಸ್ತಾಪವಾದರೂ ಬೇಡವಾ? ತಾಂತ್ರಿಕವಾಗಿ ಸಮಸ್ಯೆ ಇರೋ ಹಣನ ಕೊಡ್ತೀವಿ ಕರ್ನಾಟಕಕ್ಕೆ. ಯಾಕೆ? ರಾಜ್ಯದಿಂದ ಆಯ್ಕೆ ಹೋಗಿದ್ದೀರಿ ಮೇಡಮ್. ನೀವು ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರೋದು. ಮತ್ತೆ ಅದನ್ನೇ ಇಶ್ಯೂ ಮಾಡಿ ಸಿದ್ದರಾಮಯ್ಯ ಡೆಲ್ಲಿವರೆಗೂ ಹೋಗಿ ಪ್ರೊಟೆಸ್ಟ್ ಮಾಡಿರೋದು. ನನ್ನ ತೆರಿಗೆ ನನ್ನ ಹಕ್ಕು ಅನ್ಕೊಂಡೆಲ್ಲ. ಒಂದು ಬೇಡವಾ? ಒಂದು ಕನಿಷ್ಠ ಕರ್ನಾಟಕದಿಂದ ಹೋಗಿದ್ದೀನಿ ನಕಾರ ಅದೊಂದು ಪ್ರಸ್ತಾಪ ಬೇಡವಾ? ಅಷ್ಟೇ ನಾನು ಕೇಳಿದ್ದಿದ್ದು. ಇದನ್ನು ಕೇಳಿ BJP-ಅವ್ರಿಗೆ IMF ಡೈರೆಕ್ಟರ್ಗಳು ವರ್ಲ್ಡ್ ಬ್ಯಾಂಕ್ ಇಂದು ಚೇರ್ಮನ್ಗಳು ಆಡ್ದಂಗೆ ಆಡ್ತಾರೆ. ಯೋಗ್ಯತೆಗೆ 4 ಕಾಸು ತಗೊಂಬಂದು 2 ಯೋಜನೆ ತಗೊಂಬರೋ ಬೆನ್ಮೂಳೆ ಇಲ್ಲದೆ ಇದ್ದವ್ರುಗಳು. ಎಸ್, ಮುಂದಕ್ಕೆ ಹೋಗೋಣ. ಬಜೆಟ್ನಲ್ಲಿ ಕರ್ನಾಟಕನ ಕಡೆಗಣಿಸಲಾಗಿದೆ ಅಂತ ಆರೋಪ. ನೀತಿ ಆಯೋಗದ ಸಭೆಯನ್ನು ಬಹಿಷ್ಕರಿಸ್ತೀವಿ ಅಂತ ಎಲ್ಲ BJP CMಗಳು ತೀರ್ಮಾನ ಮಾಡಿದಾರಂತೆ. ಅದೇನೋ ಮಾಡ್ಕೊ ಹೋಗಿ. ಈ ಭದ್ರಾ ವಿಚಾರಕ್ಕೆ ಬಂದಾಗ ಮೇಲ್ದಂಡೆ ಯೋಜನೆ ಅನುದಾನ ಘೋಷಣೆ ಆರೋಪಿಸಿ ಗೋವಿಂದ ಕಾರಜೋಳ ನಿರಾಕರಿಸಿದ್ದಾರೆ. ಒಂದು ಬಾರಿ ಅನುದಾನ ಘೋಷಣೆ ಆದ ಮೇಲೆ ಮತ್ತೆ ಘೋಷಣೆ ಮಾಡುವ ಅಗತ್ಯವಿಲ್ಲ ಅಂದಿದ್ದಾರೆ. ಸ್ವಾಮಿ, ನೀವು DCM ಆಗಿದ್ರಿ, ನಮಗೂ ಅರಿವಿದೆ. ಮಂತ್ರಿ ಆಗಿದ್ರಿ, ನಮಗೂ ಗೊತ್ತಿದೆ. ನಿಮ್ಮ ಜ್ಞಾನ ಚೆನ್ನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಆಫೀಸಿಗೆ ಬನ್ನಿ, ತೋರಿಸ್ತೀನಿ ಹಳೆ ಬಜೆಟ್ಗಳಲ್ಲಿ ಪ್ರಕಟವಾಗಿದ್ದು ಎಷ್ಟು ಜಾರಿಗೆ ಬಂದಿಲ್ಲ ಅನ್ನೋದನ್ನು. ಬರ್ರಿ ನಮ್ಮ ಆಫೀಸ್ಗೆ, ತೋರಿಸ್ತೀನಿ. ಇಲ್ಲಿ ಏನು ಬಜೆಟಲ್ಲಿ ಅನೌನ್ಸ್ ಆಗಿದ ತಕ್ಷಣ ದೇವರೇ ಉದುರಿಸಿದ್ದ ಇದೇನು ಅಲ್ಲ. ಅದು ಬಜೆಟಲ್ಲಿ ಅನೌನ್ಸ್ ಆಗಿಬಿಟ್ಟ ತಕ್ಷಣ ಆಗಲೇಬೇಕು ಅಂತ ಎಲ್ಲೂ ಇಲ್ಲ ರೂಲಲ್ಲಿ. ಆಗಿದೆಯಾ? ತೋರಿಸ್ಲಾ? ಎಷ್ಟು ತೋರಿಸ್ಲಿ ನಿಮಗೆ? ಬಜೆಟ್ನ ಆಶಯಗಳು, ಪ್ರಕಟವಾದ ಆಶಯಗಳು ಜಾರಿಗೆ ಬರದೆ ಹಾಗೆ ಹೆಸರಿಲ್ದಂಗೆ ಸತ್ತೋಗಿರೋದು ಎಷ್ಟು ಇಶ್ಯೂ ತೋರಿಸ್ಲಿ? ಬರ್ರಿ ಇಲ್ಲಿ ತೋರಿಸ್ತೀನಿ. ಸುಮ್ಮನೆ ಹೊಸ್ದಾಗಿ ಹೋಗಿದ್ದೀರಿ ಡೆಲ್ಲಿಗೆ, ಚಳಿ ಪಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀರಿ. ಬಂದು ನಮಗೆ ಹೇಳಬೇಡಿ. ಇಲ್ಲಿ ಪ್ರಸ್ತಾಪ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಯಾರಿಗೂ. ಅಲ್ಲಿ ಡಿಫೆಂಡ್ ಮಾಡ್ತಾರೆ ಬಂದು ಅದನ್ನು. ಒಂದ್ಸರಿ ಆಗ್ಬಿಟ್ಟ ತಕ್ಷಣ ಅಗತ್ಯವಿಲ್ಲವಂತೆ. ನೀವೇನು ಫೈನಾನ್ಸ್ ಮಿನಿಸ್ಟ್ರಾ? ಸುಮ್ಮನೆ ಇರಬೇಕಷ್ಟೇ. ಕರ್ನಾಟಕಕ್ಕೆ ಅನ್ಯಾಯ ಆದರೂ ಬೆನ್ನು ಬಗ್ಗಿಸ್ಕೊಂಡು ಓಡಾಡ್ತಾರೆ. ಇಲ್ಲಿ ಬಂದು ನಮಗೆ ಹೇಳ್ತಾರೆ. ಇಲ್ಲಿ ರೈಲ್ವೆನಲ್ಲಿ ಮಾತ್ರ ಒಂದು 7,500 ಕೋಟಿ ಮೀಸಲಿಟ್ಬಿಟ್ಟಿದ್ದೀವಿ. ಯಾವುದದು 7,500 ಕೋಟಿ? ನಡೀತಿರೋ ಯೋಜನೆಗಳ ವೆಚ್ಚ ಅದು. ಏನು ಹೊಸದಾಗೇನು ಪುಕ್ಸಟ್ಟೆ ತಂದು ಕೊಟ್ಟಿಲ್ಲ. 17 ಜನನ ದಯಪಾಲಿಸಿದ್ದಕ್ಕೆ ನಿಮಗೆ. ಯಾವುದದು ಕೊಡ್ರಿ, ಸ್ಪ್ಲಿಟ್ಟು ನೋಡ್ತೀವಿ. 7,500 ಕೋಟಿ ಯಾವುದದು ಅಂತ. ಅದರಲ್ಲಿ 59 ರೈಲ್ವೆ ಸ್ಟೇಷನ್ ಅಭಿವೃದ್ಧಿ, ಅದರದ್ದು ಮುಂದುವರಿದ ಎಕ್ಸ್ಪೆನ್ಸಸ್ಸು. ಬೆಂಗಳೂರು ಕಂಟೋನ್ಮೆಂಟು, ಯಶವಂತಪುರ, ಮಲ್ಲೇಶ್ವರ, ಕೆಂಗೇರಿ, ಮೈಸೂರು ಡ್ಯಾಶ್ ಡ್ಯಾಶ್ ಡ್ಯಾಶು. ಅದೆಷ್ಟೋ 600 ಅಂಡರ್ ಪಾಸು, ಅದರದ್ದು ಮುಂದುವರಿದ ಎಕ್ಸ್ಪೆನ್ಸಸ್ ಅದು.
ಕೊಡ್ರಪ್ಪ ಸ್ಪ್ಲಿಟ್ಟು ನೋಡ್ತೀವಿ. ಯಾವ ಹಂಗಾರೆ 7,500 ಕೋಟಿ ಫ್ರೆಶ್ ಆದರೆ ಯಾವ್ದ್ರದ್ದು ಹೇಳ್ರಪ್ಪ ನೋಡೋಣ. ಈ ಸುಖಕ್ಕೆ ನಮ್ಗೆ ರಾಜ್ಯ ಮಂತ್ರಿ ಬೇರೆ ಕೇಡು. ಅದೇನು ಬೆನ್ಮೂಳೆನ ಮುರ್ಕೊಂಡು ಒಳ್ಳೆ ಮೈಯಲ್ಲೆಲ್ಲ ರಕ್ತ ಇಲ್ಲದೆ ಇದ್ದಂಗೆ ಆಡ್ತಿರೋ. ಇಲ್ಲಿ ಬಂದಾಗ ನೋಡಬೇಕು ಪೋಸ್ ಕೊಡೋಕ್ಕೆ. ಏನು ಎಲ್ಲರೂ ಅಬ್ಬಬ್ಬಬ್ಬಬ್ಬ ಹರ್ಕ್ಯುಲಸ್ಗಳು ಹಿಂಗೆ ನಿಂತ್ಕೊತಾರೆ. ಇಲ್ಲಿ ಅಲ್ಲೋದ್ರೆ ಪಾಪಾಯಿ ಥರ ನಿಂತ್ಕೊತಾರೆ. ಪಾಪಾಯಿ ನೋಡಿದ್ದೀರಲ್ಲ. ಎಸ್, ಮುಂದಕ್ಕೆ ಹೋಗೋಣ. ಇನ್ನು ಗೃಹಲಕ್ಷ್ಮಿಯ ಹಣ 1 ತಿಂಗಳಿನಿಂದ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತ ಮೇಲ್ಮನೆಯಲ್ಲಿ ಬಿಜೆಪಿಯ ಸದಸ್ಯೆ ಭಾರತಿ ಶೆಟ್ಟಿ ಪ್ರಸ್ತಾಪ ಮಾಡಿದ್ರು. ಯಾಕೆ ಸರ್ಕಾರದ ಬಳಿ ಹಣ ಇಲ್ವಾ ಅಂತ ಕೇಳಿದ್ರು. ಇನ್ನು ಫ್ರೀ ಬಸ್ ಯೋಜನೆಗೆ 4 ನಿಗಮಗಳಿಗೆ ಸರ್ಕಾರ 1,413 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಸರ್ಕಾರ ಬಜೆಟ್ನಲ್ಲಿ ಹಣ ಸರಿಯಾಗಿ ಇಟ್ಟಿಲ್ಲ ಅಂತ ಅವರು ಹೇಳಿದ್ರು. ಇದಕ್ಕೆ ರಾಮಲಿಂಗಾರೆಡ್ಡಿ ಅವರು ಉತ್ತರಿಸಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಅನ್ನ ಪ್ರಸಾದದ ದಿನಸಿ ಪದಾರ್ಥಗಳಿಗೆ ಈ ಟೆಂಡರ್ ಕರೆದು ಖರೀದಿ ಮಾಡುವ ವ್ಯವಸ್ಥೆ 15 ದಿನಗಳಲ್ಲಿ ಪೂರ್ಣ ಮಾಡ್ತೀವಿ ಅಂತ ಮುಜರಾಯಿ ಸಚಿವರು ಹೇಳಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ಬಿಜೆಪಿ ಗದ್ದಲದ ನಡುವೆಯೇ ಹಲವಾರು ತಿದ್ದುಪಡಿ ವಿಧೇಯಕಗಳನ್ನು ಮಂಡನೆ ಮಾಡಲಾಗಿದೆ. ಈ ಮಧ್ಯೆ ಸ್ಪೀಕರ್ ಪೀಠದ ಮುಂದೆ ನಿಂತ ಮಂಗಳೂರಿನ ಕಾಂಗ್ರೆಸ್ ನಾಯಕರ ಫೋಟೋ ಶೂಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಎಲ್ಲಿ ವೈರಲ್ ಆಗಿದೆ? ಅದು ಇದೆಯಾ? ಅದು ಫೋಟೋಶೂಟು ಅದೇ ಇವರು ಅಶ್ರಫ್ ಅವರು ಇದ್ದಾರೆ ನೋಡಿ ಸರ್, ಆ ಪೀಠದ ಹತ್ರ. ಡಸ್ ದಿ ಸ್ಪೀಕರ್ಗೆ ಗೊತ್ತಿದ್ದು ಮಾಡಿಸಿದ್ರ ಇಲ್ವಾ? ಅದು ನಿಂತಿರೋದು ನೋಡಿದ್ರೆ ಗೊತ್ತಿದ್ದು ಮಾಡಿರೋ ಹೌ ಡಿಡ್ ಯು ಅಲೋ ದೆಮ್ ಈವನ್ ಇನ್ಸೈಡ್ ದಟ್ ಏರಿಯಾ? ಯು ಆರ್ ನಾಟ್ ಸಪೋಸ್ ಟು ಅಲೋ. ವಾಟ್ ಸಾರ್ಟ್ ಆಫ್ ಎ ಸ್ಪೀಕರ್ ಯು ಆರ್? ಅಲೋನೇ ಮಾಡಬಾರ್ದು ನೀವು ಅಲ್ಲಿ ಹೋಗೋಲೇಬಾರ್ದು ಯಾರುವೆ. ಅದರಲ್ಲಿ ಫೋಟೋ ಶೂಟ್ ಬೇರೆ. ಆಲ್ ರೈಟ್.